ನಮಸ್ತೆ ಸರ್, ಎಲ್ಲಿಂದ ಬಂದಿರೋದು? ನಮಸ್ಕಾರ ಮೇಡಮ್, ನಂದು ಬೇಸಿಕಲಿ ಫ್ರಮ್ ರಾಯಚೂರು, ಬ್ಯಾಂಗ್ಳೂರಲ್ಲಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ಮೇಲೆ ನಮಗೆ ತುಂಬ ಅನುಕೂಲ ಆಯಿತು. ಏನಂದರೆ ನಿಜವಾಗ್ಲೂ ನೋಡಿ, ನಾನು ಕೂಡ ಒಂದು 12 ವರ್ಷಗಳಿಂದ ನೆಟ್ವರ್ಕರು, ಸಾರಿ 12 ಅಲ್ಲ, ಹತ್ರ 15 ವರ್ಷಗಳಿಂದ ನಾನು ಕೆರಿಯರ್ ಆಗೇ ತೊಗೊಂಡಿದ್ದೀನಿ ನನ್ನ ಎಜುಕೇಷನ್ ಮುಗಿದ್ಮೇಲೆ. ಸೊ ಹಾಗಾಗಿ ನೆಟ್ವರ್ಕ್ ಇಂಡಸ್ಟ್ರಿ ಮೇಲೆ ತುಂಬ ನಂಬಿಕೆ ಇದೆ ಮೇಡಮ್ ನನಗೆ. ಇದುವರೆಗೂ ನೆಟ್ವರ್ಕ್ ಮಾರ್ಕೆಟಲ್ಲಿ ನಾನು ದುಡ್ಡು ಮಾಡಿಲ್ಲ, ಇದುವರೆಗೂ ನಾಲೆಡ್ಜ್ ತೊಗೊಂಡಿದ್ದೀನಿ. ಸೊ ಖಂಡಿತ ಮೇಡಮ್, ಅದರಲ್ಲೂ ಕೂಡ ಇವತ್ತು ಸಿಕ್ಕಂಥ ಇನ್ಫಾರ್ಮೇಷನ್ ಪ್ಲಸ್ ನಾಲೆಡ್ಜ್ ಇದೆಯಲ್ಲ, ವಂಡರ್ಫುಲ್ ಮೇಡಮ್. ಇಲ್ಲಿಂದ ಆಚೆಗೆ ನಾನು 1-2 ವರ್ಷದಲ್ಲಿ ನನ್ನ ಜೀವನಕ್ಕೆ ಏನು ಬೇಕು ಅದೆಲ್ಲನೂ ಕಟ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಅವಕಾಶ ನಮಗೆ ನೆಟ್ವರ್ಕ್. ಎಸ್ ಮೇಡಮ್, ಒಂದು ಕ್ಲಾರಿಟಿ ಸಿಕ್ಕಿದೆ. ಪ್ಲಸ್ ಇವತ್ತೇನೆಂದರೆ ನೆಟ್ವರ್ಕರ್ಗೆ ನಮಗೆ ಹೊರಗಡೆ ಒಂದು ಮರ್ಯಾದೆ ಇಲ್ಲ. ಸೊ ಆ ಒಂದು ಗೈಡ್ಲೈನ್ಸು ಆಲ್ರೆಡಿ ಕೇರಳ ತಂದಿದೆ, ಸಿಕ್ಕಿದೆ. ಆ್ಯಸ್ ಸೂನ್ ನಮ್ಮ ಕರ್ನಾಟಕ ಕೂಡ ಬರುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ. ಅದಕ್ಕೆ ನಮ್ಮ ಬ್ಯಾಕ್ ಬೋನ್ ಆಗಿ ನಮ್ಮ ಶರತ್ ಸರ್ ವರ್ಕ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗುತ್ತೆ. ಶರತ್ ಸರ್ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಅವರು ಸಪೋರ್ಟ್ ಮಾಡಲಿ. ಇವತ್ತಿನ ಪ್ರೋಗ್ರಾಮ್ ಅಂತೂ ಇಲ್ಲಿ ಬಂದಿದ್ದಕ್ಕೂ ತುಂಬ ನಾಲೆಡ್ಜ್ ಸಿಕ್ಕಿದೆ ನಮಗೆ. ಈ ನಾಲೆಡ್ಜ್ ತೊಗೊಂಡು ಹೊರಗಡೆ ಹೋಗ್ಬಿಟ್ಟು ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಮೇಡಮ್. ಎಸ್ ಮೇಡಮ್. ಸೊ ರಾಹುಲ್ ಸರ್ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ 1-2 ಸಾಲು. ಮೇಡಮ್, ರಾಹುಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗಲೂ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಒಳಗಡೆ ಇಷ್ಟೆಲ್ಲ ಇದಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಇವತ್ತು ಇಂಡಸ್ಟ್ರಿಗೆ ಹೋಗ್ತಾ ಇದ್ವಿ, ಅಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹೊರಗಡೆ ಫೀಲ್ಡಲ್ಲಿ ಹೋದಾಗ ನಮಗೆ ಕಷ್ಟ ಆಗ್ತಿತ್ತು. ಸೊ ಯಾವ್ದು ಸರಿ ಯಾವ್ದು ತಪ್ಪು, ಗೈಡ್ಲೈನ್ಸು, ಆಮೇಲೆ ಈ ಕಂಪ್ನಿ ರೂಲ್ಸ್ಗಳು ಏನಿರುತ್ತೆ ಅಂತ ಎಲ್ಲನೂ ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ರಾಹುಲ್ ಸರ್ ತುಂಬ ಎಳೆಯಾಗಿ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ಮೇಡಮ್. ರಿಸಲ್ಟ್ಸ್ ಆಗಿರೋ ನಮ್ಮ ಕ್ವೆಶ್ಚನ್ಸ್ಗೆಲ್ಲ ಒಂದು ನೀಟಾಗಿ ಎಸ್ ಮೇಡಮ್, ಆನ್ಸರ್ ಸಿಕ್ಕಿದೆ. ನಮ್ಮಲ್ಲಿ ಆನ್ಸರ್ ಸಿಕ್ಕಿದೆ. ಇವತ್ತು ಫೀಲ್ಡಲ್ಲಿ ಹೋಗ್ಬಿಟ್ಟು ಭಯ ಇಲ್ಲದೆ ನಾವು ಸೊ ಇಂಡಸ್ಟ್ರಿನ ಬೂಮ್ ಮಾಡ್ಬೋದು. ಸೊ ಅಂಥ ನಾಲೆಡ್ಜ್ ಇವತ್ತು ಸಿಕ್ಕಿದೆ. ಎಸ್ ಮೇಡಮ್, ಥ್ಯಾಂಕ್ ಯು. ಸೊ ಇಂಥ ಒಂದು ವೇದಿಕೆ ಪ್ರತಿ ತಿಂಗಳು ಅಥವಾ 3 months ಒನ್ಸ್ ಮಾಡಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಅಭಿಪ್ರಾಯ? ಎಸ್ ಮೇಡಮ್, ಮಾಡಿದ್ರೆ ನಮಗೆ ತುಂಬ ಖಂಡಿತ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಮುಂದೆ ಇರ್ತೀವಿ. ಸೊ ನಮ್ಗೆ ನಾಲೆಡ್ಜ್ ಬೇಕು. ನಾವು ಎಲ್ಲೇ ಒಂದು ಪ್ರೋಗ್ರಾಮ್ ಆದರೂ ಕೂಡ ಈ ಥರ ನೆಕ್ಸ್ಟು ಮಿಸ್ ಮಾಡಲ್ಲ. ನಾವು ಮಿಸ್ ಮಾಡ್ದೇ ಬಂದು ಇಲ್ಲಿರೋಂಥ ನಾಲೆಡ್ಜ್ ಪವರನ್ನು ನಾವು ತಗೊಂಡು ಹೋಗ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸ್ಟಾರ್ಟಾ ಸರ್? ನಮಸ್ತೆ ಸರ್. ನಮಸ್ತೆ, ಹರಿ ಓಂ. ನಿಮ್ಮ ಹೆಸರು, ಎಲ್ಲಿಂದ ಬಂದಿರೋದು? ರಮೇಶ ವಸಿಷ್ಠ ಅಂತ ಹೇಳಿ, ಬೆಂಗಳೂರಿಂದನೇ. ಓಕೆ, ಇವತ್ತಿನ ಪ್ರೋಗ್ರಾಮ್ ನಿಮ್ಗೆ ಏನು ಇಷ್ಟ ಆಯಿತು? ತುಂಬ ಇನ್ಫಾರ್ಮೇಷನ್ ಏನು ಸಿಕ್ತು ಜಾಸ್ತಿ ನಿಮಗೆ? ತುಂಬ 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 ಸಿಕ್ತು ಮೇಡಮ್. ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರತಿ ನೆಟ್ವರ್ಕರು ಅವನು ಕೆಲಸ ಶುರು ಮಾಡೋಕ್ಕೆ ಮುಂಚೆ ಈ ಟ್ರೈನಿಂಗ್ ಅಟೆಂಡ್ ಮಾಡಿ ಆಮೇಲೆ ಶುರು ಮಾಡಬೇಕು ಅಂತ ಹೇಳ್ತೀನಿ. ಇವತ್ತು ಯಾರು ಬಂದಿಲ್ವೋ ಅವರು ತುಂಬ ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ. ಯಾರು ಬಂದಿಲ್ವೋ ಅವರು 100% ಲಾಸ್ ಮಾಡ್ಕೊಂಡಿದ್ದಾರೆ. ಈಗ ಮದುವೆ ಆಗಬೇಕಂತಿರೋ ಹುಡುಗಿ ಮನೆಗೆ ಹೋಗ್ತಿದ್ರೆ ಎಷ್ಟು ಲಾಸ್ ಆಗುತ್ತೋ ಅಷ್ಟು ಲಾಸ್. ಅಂದರೆ ಇಲ್ಲಿ ಬಂದು ವಿಷಯ ತಿಳ್ಕೊಳ್ದಿದ್ಮೇಲೆ ಅಲ್ಲಿ ಹೊರಗಡೆ ಹೋಗಿ ಏನೇನೋ ಟ್ರೈ ಮಾಡ್ತಾರೆ, ಸಕ್ಸಸ್ ಆಗಲ್ಲ. ಒಂದು 4 ದಿನ ಆದಮೇಲೆ ಬಿಟ್ಬಿಡ್ತಾರೆ, ಇದು ಬಿಸ್ನೆಸ್ಸೇ ಅಲ್ಲ ಅಂತ ತಿರುಗಿ ಮಾಮೂಲಾಗಿ ಜಾಬ್ಗೆ ಹೋಗೋಕ್ಕೆ ಶುರು ಮಾಡಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ಈಗ ನಾನು 96ಇಂದ ಬಿಸ್ನೆಸ್ಸಲ್ಲಿದ್ದೀನಿ, ನೆಟ್ವರ್ಕಲ್ಲಿ. ಏನು ಸಾಧನೆ ಮಾಡಿದ್ದೀನಿ, ಪರಮಾತ್ಮ ಇರೋಕ್ಕೆ ಮನೆ ಕೊಟ್ಟಿದ್ದಾನೆ, ಏನೇನು ಇನ್ವೆಸ್ಟ್ಮೆಂಟ್ಸ್ ಬೇಕೋ ಶೇರ್ಸಲ್ಲಿದ್ದೀನಿ, ಬೆಳ್ಳಿ ಬಂಗಾರ ಅದೇನು ಬೇಕೋ ಮನೆಗೆ, ನನ್ನ ಮಕ್ಕಳನ್ನ ಓದಿಸಿದ್ದೀನಿ, ಎಲ್ಲನೂ ನೆಟ್ವರ್ಕಲ್ಲೇ ಮಾಡಿದ್ದೀನಿ. ಆದರೂ ಕೂಡ ಇವತ್ತು ಬಂದಿದ್ದೀನಿ. ಯಾಕೆ? ಎಲ್ಲಿಗೆ ಕಲಿಕೆ ನಿಂತರೆ ಗಳಿಕೆ ನಿಂತೋಗುತ್ತೆ. ಕಲಿಕೆ ಸತತವಾಗಿರಲೇಬೇಕು. ಫುಲ್ ಸ್ಟಾಪ್ ಹಾಕಿದ್ರೆ ಇನ್ಕಮ್ಮು ನಂಗೆ ಹೊಸತನ ಏನೋ ಗೊತ್ತಾಗಲ್ಲ. ಈಗ ಊರೆಲ್ಲ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅದು ಬ್ಯಾಂಡ್ ಅನ್ನೋ ವಿಷಯ ಎಷ್ಟು ಜನಕ್ಕೆ ಗೊತ್ತಿದೆ? ಗೊತ್ತೇ ಇಲ್ಲ. ಇವತ್ತು ಎಷ್ಟು ಕ್ಲಾರಿಟಿ ಸಿಕ್ಕಿದೆ, ವಿತ್ ಪ್ರೂಫ್ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ FSSAI ಸರ್ಟಿಫಿಕೇಟು ಕಂಪಲ್ಸರಿ ಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ನಾನೇನೋ ಮಾಡಿಸ್ಕೊಂಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಇಷ್ಟು ಜನ ಇದ್ರೂ ಕೂಡ ನಾನು ಎದ್ದು ಮಾಡಿದ್ದೀನಿ ಅಂತ ಎದ್ದು ತೋರಿಸ್ದೆ. ಅಂದರೆ ಆಲ್ರೆಡಿ ಹೋದ ವರ್ಷ ಮಾಡಿಸಿರೋದು, ನಾನು ಮಾಡಿಸೇ ವರ್ಷ ಗಟ್ಟಲೆ ಆಗೋಯ್ತು. ಅಂದರೆ ಆ ಬೇಸಿಕ್ ವಿಷಯಗಳೇ ಜನಕ್ಕೆ ಗೊತ್ತಿಲ್ಲ. ID ಕಾರ್ಡ್ ಹಾಕೋಬೇಕು, ಈ ವಿಷಯ ಕೂಡ ಅವ್ರಿಗೆ ಗೊತ್ತಿಲ್ಲ. ಟ್ರೇಡ್ ಲೈಸೆನ್ಸ್ ಇದೆಯಾ ನೋಡಬೇಕು ಅವ್ರದ್ದು. ಯಾರು ಮ್ಯಾನುಫ್ಯಾಕ್ಚರಿಂಗ್ ಇಲ್ವೋ ಅಂಥ ಕಂಪನಿ ಮಾಡಲೇಬಾರ್ದು ಅಂತ ನನ್ನ ವಾದ. ಇಷ್ಟು ದಿನ ನಾನು ಅದಕ್ಕೆ ಟಚ್ಚೇ ಮಾಡಿರಲಿಲ್ಲ. ಅದು ಇವತ್ತು 100% ಲೀಗಲ್ ಅಂತ ಪ್ರೂವ್ ಆಯ್ತು ಇಲ್ಲಿ ಬಂದಮೇಲೆ. ಅಂದರೆ ಅವನಿಗೆ ಏನೂ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಬಂದುಬಿಟ್ಟಿರ್ತಾನೆ. ಅಂಥ ವ್ಯಕ್ತಿ ಬಂದು ಏನು ಮಾಡ್ತಾನೆ, ಅವ್ನು ಮಿಸ್ಲೀಡ್ ಆಗೋದಿಲ್ದಿರ ಜನಗಳನ್ನೆಲ್ಲ ಮಿಸ್ಲೀಡ್ ಮಾಡ್ತಾನೆ. ನೆಟ್ವರ್ಕ್ ಮಾಡೋದೇನಕ್ಕೆ? ಸಂಬಳ ಥರ ತಿಂಗಳು ಚೆಕ್ ತೊಗೊಳಕ್ಕಲ್ಲ, ಪ್ಯಾಸಿವ್ ಇನ್ಕಮ್ಮು. ನನ್ನ 6 ಜನರೇಷನ್ 7 ಜನರೇಷನ್ಸ್ ದುಡ್ಡು ಬರುತ್ತೆ ಅಂತ ನೆಟ್ವರ್ಕ್ ಮಾಡೋದು. ನನ್ನ 6 ತಿಂಗಳಿಗೆ ಬರಲ್ಲ ಅನ್ನೋ ಕಂಪ್ನಿಲಿ ನಾನು ಕೆಲಸ ಮಾಡಿದ್ರೆ ಟೈಮು, ಮನಿ, ಎನರ್ಜಿ ಎಲ್ಲ ವೇಸ್ಟು. ಇಲ್ಲಿ ಬಂದ ಎಜುಕೇಷನ್ ಯಾರು ಸ್ಕೂಲು ಕಾಲೇಜಲ್ಲಿ ಓದಿರೋನಿಗೆ ಜಾಬ್ ಸಿಗ್ತಾಯಿದೆ.
ಇಲ್ಲಿ ಬೇಡ, ನೆಟ್ವರ್ಕ್ ಬಂದ್ಬಿಟ್ಟಿದ್ದಾರೆ, ಆಮೇಲಾದರೂ ಎಜುಕೇಷನ್ ತೊಗೊಂಡ್ರೆ ಮಾತ್ರನೇ ಜಾಬ್ ಅಲ್ವಾ. ಮದುವೆ ಆಗಿರೋರ್ನ ನೋಡಿ ಸಂಸಾರ ಹೆಂಗೆ ನಡೆಸಬೇಕು ಅಂತ ಅಟ್ಲೀಸ್ಟ್ ನೋಡಾದರೂ ತಿಳ್ಕೊಬೇಕು ಅಲ್ವಾ. ಕರೆಕ್ಟ್ ಸರ್. ಆ ಥರ ಇಲ್ಲಿ ಅಟ್ಲೀಸ್ಟ್ ಮಾಡಿರೋರ್ನ ಅಷ್ಟು ಅವರು ಅದ್ರ ಬಗ್ಗೆ ಇನ್ ಡೀಪ್ ಹೋಗಿದ್ದಾರೆ ಅಂದರೆ ನೆಟ್ವರ್ಕಲ್ಲಿ ಬರೀ ಲಾಗಿನ್ ಮಾಡಿಸೋದ್ರಲ್ಲೇ ಬ್ಯುಸಿ ಜನ. ಆದರೆ ಇದರಲ್ಲಿ ಇಷ್ಟೊಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಅದನ್ನ ತಿಳ್ಕೋಬೇಕು ಅಂದ್ರೆ ಈ ತರ ವೇದಿಕೆ ಮೇಲೆ ಬರಬೇಕು ಅವರು. ಖಂಡಿತ ಇವತ್ತು ಬರಲೇಬೇಕು. ಯಾರು ಬಂದಿಲ್ವೋ ಅವ್ರಿಗೆ ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಶರತ್ ಸರ್ ಬಗ್ಗೆ ಒಂದೆರಡು ಲೈನ್ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟ? ಅಲ್ಲ, ಆ್ಯಕ್ಚುಲಿ ನಿಜವಾಗಲೂ ನಂಗೆ ಆಶ್ಚರ್ಯ ಆಗೋ ವಿಷಯ ಅಂದರೆ ಆ ಪ್ಲ್ಯಾನ್ ನೋಡಿದ ತಕ್ಷಣ ಲಾಗಿನ್ ಮಾಡಿ ಸೈನ್ ಅಪ್ ಮಾಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದೇಶದಲ್ಲಿ ಇರಬೇಕಾದ್ರೆ ನಾನು ಒಂದು ಪ್ಲ್ಯಾನ್ಗೂ ಲಾಗಿನ್ ಆಗಲ್ಲ. ಬಟ್ ಆ ಇಂಡಸ್ಟ್ರಿ ಬಗ್ಗೆ ಮಾತ್ರ ಕೆಲಸ ಮಾಡ್ತೀನಿ. ಇಂಡಸ್ಟ್ರಿನ ಕ್ಲೀನ್ ಮಾಡಬೇಕು, ಎಜುಕೇಟ್ ಮಾಡಬೇಕು ಅನ್ನೋದೇ ಅವರ ಇಂಟೆನ್ಷನ್. ಆ್ಯಕ್ಚುಲಿ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ, ಪ್ಯೂರ್ ಮಾಡ್ತಾ ಇದ್ದಾರೆ, ಅದನ್ನು ಕ್ಲೆನ್ಸ್ ಮಾಡ್ತಾ ಇದ್ದಾರೆ, ಎಂಪವರ್ ಮಾಡ್ತಾ ಇದ್ದಾರೆ. ಚಾನ್ಸೇ ಇಲ್ಲ ಸರ್. ಅದನ್ನು ನಿಸ್ವಾರ್ಥವಾಗಿ ಒಂದು ಇಂಡಸ್ಟ್ರಿಗೋಸ್ಕರ ನಿಲ್ಲೋಕೆ ಯಾರಿಗೂ ಚಾನ್ಸೇ ಇಲ್ಲ. ಅಲ್ಲ, ಅವ್ರನ್ನ ಶರತ್ ಸರ್ ಅವ್ರನ್ನ ನಾನು ಅದೇ ಭೀಷ್ಮ ಪಿತಾಮಹ ಅಂತ ಕರಿತೀನಿ. ನನಗೆ ಮದುವೆ ಬೇಡ, ನನಗೆ ಧರ್ಮನೇ ಸಾಕು ಅಂತಂದ್ರಲ್ಲ ಅವರು, ಆ ಥರ ಅವರು ನನಗೆ ನೆಟ್ವರ್ಕ್ ಪ್ಲ್ಯಾನಲ್ಲಿ ನನ್ನ ಐ ಡಿ ಬೇಡ, ಇನ್ಕಮ್ ಬೇಡ, ಯಾವ ಕಂಪ್ನೀಲಿ ಡೀಲ್ ತೊಗೊಂಡು ಏನೇನೇನೇನೋ ಮಾಡಬಾರ್ದೆಲ್ಲ ಮಾಡೋವಂಥ ಲೀಡರ್ಗಳ ಮಧ್ಯ ನನಗೆ ಏನೂ ಬೇಡ, ಅದು ಇಂಡಸ್ಟ್ರಿನ ಉಳಿಸ್ತೀನಿ, ಅದರಲ್ಲಿರೋ ನ್ಯಾಯ ನೀತಿನ ಉಳಿಸ್ತೀನಿ, ಅದನ್ನು ಒಂದು ಸರಿ ದಾರಿಗೆ ತರ್ತೀನಿ, ಎಜುಕೇಟ್ ಮಾಡ್ತೀನಿ. ನಿಜವಾಗಲೂ ಅದು ಅಲ್ಟಿಮೇಟ್, ಔಟ್ ಆಫ್ ದ ಬಾಕ್ಸ್. ಸೊ ಸದಾ ನೀವು ಹಾಗಾದ್ರೆ ಶರತ್ ಸರ್ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೋತೀರಾ ಮುಂದಿನ ಎಲ್ಲ ವೇದಿಕೆಗಳಲ್ಲೂ? ಸಪೋರ್ಟ್ ಅಂದರೆ ನಿರ್ಬಲರಿಗೆ ಸಪೋರ್ಟ್ ಬೇಕಾಗಿರೋದು. ಅವ್ರು ಆಲ್ರೆಡಿ ಸಬಲರು, ಆದರೆ ಅವ್ರು ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನಮ್ಮ ಸಪೋರ್ಟ್ ಇದೆ. ನಾಲೆಜೇ ಇಲ್ಲ ಸರ್. ಈ ನಾಲೆಜ್ನ ತರೋಕೆನೂ ಅವ್ರು ಇಷ್ಟಪಡೋದಿಲ್ಲ. ಯಾಕಂದರೆ ಇಲ್ಲಿ ಬಂದರೆ, ಶರತ್ ಸರ್ ಜೊತೆ ಬಂದರೆ ಅವ್ರಿಗೆ ನಾಲೆಜ್ ಸಿಗುತ್ತೆ. ಅವ್ರು ಮತ್ತೆ ಅಂಥ ಫೇಕ್ ಕಂಪನಿಗಳನ್ನ ಎಂಟ್ರಿ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಯಾರು ಬರೋದಿಲ್ಲ. ಸೊ ನಮ್ಮ ಕೆಲಸ ಏನಂದರೆ ಅವ್ರಿಗೆಲ್ಲರಿಗೂ ಎಜುಕೇಷನ್ ಕೊಡೋದು. ಇಲ್ಲ ಮೇಡಮ್, ಸಿಂಪಲ್. ಈ ಸಪೋರ್ಟು ಬೇಕೇ ಬೇಕು ಸರ್ಗೆ. ಈಗ ನನ್ನ ಟೀಮಲ್ಲಿ ಹೊಸಬ್ರು ಯಾರೋ ಬರ್ತಾರೆ, ಲಾಗಿನ್ ಆಗ್ತಾರೆ, ಬನ್ನಿ ಸರ್ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಪ್ರೆಸೆಂಟೇಷನ್ಗೆ ಏನು ಕರೆದ್ರೆ ಫಸ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೇನು ಗೊತ್ತಿದೆ ಅಂತ ನೀವು ಅಲ್ಲಿ ಹೋಗಿ ಇನ್ನೊಬ್ರಿಗೆ ಹೇಳ್ತಾ ಇದ್ದೀರಾ. ನೀವೇನು ಮಾಡ್ತಿದ್ದಾರೆ ನಿಮಗೆ ಗೊತ್ತಾಗಬೇಕಲ್ಲ ಅಲ್ವಾ. ಕ್ಲಾರಿಟಿ ಇಲ್ದಿರ ಯಾವ ಬಿಸ್ನೆಸ್ನು ಮಾಡಬಾರ್ದು. ನಾನು SSLCನೇ ಪಾಸ್ ಆಗಿಲ್ಲ, PUCಗೆ ಡಿಗ್ರಿಗೆ ಅಪ್ಲೈ ಮಾಡ್ತೀನಿ ಅಂದಂಗೆ ಅವರು ಅಲ್ವಾ. ನೀವೇನು ಮಾಡ್ತಿದ್ದೀರಾ ಅಂತ ಫಸ್ಟ್ ತಿಳ್ಕೊಳ್ಳಿ. ಅರ್ಜೆಂಟಲ್ಲಿ ಜಾಯಿನ್ ಆಗಿದ್ದೀರೋ, ಇಷ್ಟಪಟ್ಟವ್ರು ಹೇಳಿದ್ರು ಅಂತ ಆಗಿದ್ದೀರೋ, ಅಥವಾ ಪ್ರಾಡಕ್ಟ್ ಇಷ್ಟ ಆಯ್ತನೋ, ಪ್ಲ್ಯಾನ್ ಇಷ್ಟ ಆಯ್ತನೋ, ಲಾಗಿನ್ ಆಗಿಬಿಟ್ಟಿದ್ದೀರಾ. ಆದರೆ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಏನು ಗೊತ್ತು, ಇಂಡಸ್ಟ್ರಿ ಬಗ್ಗೆ ನಿಮ್ಗೇನು ಗೊತ್ತು, ಫ್ಯೂಚರ್ ಇದೆ ಇಲ್ಲ. ಅವರು ಎಕ್ಸೈಟ್ಮೆಂಟಲ್ಲಿ ಸ್ವಲ್ಪ ದಿನ ಇರ್ತಾರೆ, 1 ತಿಂಗಳು 2 ತಿಂಗಳು ಮಾಡಿ ಬಿಟ್ಟು ಹೊಟ್ಟೋಗ್ತಾ ಇರ್ತಾರೆ. ಅಂಥವ್ರನ್ನ ಹೊಸಬರು ಹುಡ್ಕೊಂಡು ಎಷ್ಟು ವರ್ಷ ಅಂತ ನಾವು ಹುಡ್ಕೊಂಡು ಹೋಗೋದು. ಅದ್ರ ಬದಲು ಇರೋರನ್ನ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ರಾಹುಲ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಅದೇ ಹೇಳ್ಬಿಟ್ನಲ್ಲ ಮೇಡಮ್, ಅದು ಅಧ್ಯಯನ ಅಂದರೆ ನಮ್ಮ ವೇದದಲ್ಲಿ ನಾವೇನು ಹೇಳ್ತೀವಿ, ಆ ಇಡೀ ಪುಸ್ತಕನೇ ನಮ್ಮ ಕಂಠಸ್ಥ ಅಂದರೆ ತಲೆಯಲ್ಲಿರುತ್ತೆ. ಅಷ್ಟು ಅಲ್ಲಿರೋದಷ್ಟನ್ನು ನಾವು ಮನನ ಮಾಡ್ಕೊಂಡಿರ್ತೀವಿ. ಆ ಥರ ಅವರು ಪಾಯಿಂಟ್ಸ್ ಮೇಲೆ ಪಾಯಿಂಟ್ಸ್ ಹೇಳಬೇಕಾದ್ರೆ ಅದ್ರ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿರಬೇಕು. ಇವತ್ತು ಒಂದಿನ ಅವರು ಪ್ರೋಗ್ರಾಮ್ ತೊಗೋಬೇಕಾದ್ರೆ 24 ಗಂಟೆ ತೊಗೋಬೇಕಾದ್ರೆ 24 ತಿಂಗಳು ಓದಿರಬೇಕು ಅವರು. ಇಲ್ಲಿ 8 ಗಂಟೆ ಓದಿರ್ಬೇಕು ಹೇಳಬೇಕಾದ್ರೆ 8 ತಿಂಗಳು ಓದಿರಬೇಕು ಅವರು. ಸುಮ್ಮನೆ ಯಾರಿಗೂ ಬರಲ್ಲ. ಈಗ ಒಂದು ಇಡೀ ವೇದದ ಪುಸ್ತಕ ತೊಗೊಂಡ್ರೆ ಅಷ್ಟೂ ನಮಗೆ ಕಂಠಸ್ಥ ಇದೆ, ಅಷ್ಟೂ ನಾನು ಬಾಯಿಪಾಠ ಮಾಡ್ಕೊಂಡು ಹೇಳ್ತೀನಿ ಅಂದರೆ ಒಂದಿನದಲ್ಲಿ ಗಟ್ಟಿ ಹೊಡೆದಿರೋಕ್ಕೆ ಸಾಧ್ಯ ಇಲ್ಲ ಅದು. ಎಸ್ ಸರ್, ಎಸ್ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನನಗಿಂದ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನೀವು ಸರ್ಗೆ ಬೆಳಗ್ಗೆ ಒಂದು ಮೆಸೇಜ್ ಹಾಕಿದ್ದೆ ಅಷ್ಟೇ, ನಾನು ಅದು ಗ್ರೂಪಲ್ಲಿ ಹಾಕಿದ್ದೆ, ಸರ್ ಈ ಥರ ಒಂದು ಎವೆನ್ಯೂ ಇದೆ ಬನ್ನಿ ಅಂತ. ಸೊ ಅವರು ಇಮಿಡಿಯೇಟ್ಲಿ ಆಟೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಾಲೆಜ್ ಬಗ್ಗೆ ನಿಮಗೆ ಅದು ಜ್ಞಾನ ಇರೋದಕ್ಕೆ ಬಂದಿರೋದು. ಮೇಡಮ್, ವೇದದಲ್ಲೇ ಹೇಳ್ತಾ ಇದ್ದಾರೆ ನಮ್ಮ ಪುರಾಣಾದಿಗಳನ್ನ, ನಹಿ ಜ್ಞಾನೇನ ಸದೃಶಂ ಅಂತ. ಜ್ಞಾನಕ್ಕಿಂತ ಮಿಗಿಲವಾದ್ದು ಯಾವುದೂ ಇಲ್ಲ, ಮಿಗಿಲಾದದ್ದಿಲ್ಲ. ಫಸ್ಟ್ ಅದಿದ್ರೇ ಮಿಕ್ಕಿದ್ದೆಲ್ಲ ನಿಮಗೆ ಸಂಪಾದನೆ ಬರ್ಬೇಕಾದ್ರೆ, ನೇಮು ಫೇಮು ಜೀವನ ಎಲ್ಲ ಬರಬೇಕಂದ್ರೆ ನಾಲೆಜ್ ಇರಬೇಕು. ಫಸ್ಟ್ ನಿಮ್ಮ ಹತ್ರ ಜ್ಞಾನ ಇದ್ರೇ ಎಲ್ಲರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಲ್ವಾ. ಫಸ್ಟ್ ಬೇಕಾಗಿರೋದೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಸ್ವದೇಶಿ ಪೂಜ್ಯತೆ ರಾಜನ ಅವನ ದೇಶದಲ್ಲಿ ಮಾತ್ರ ಪೂಜಿಸ್ತಾರೆ. ಅದೇ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಲ್ವಾ. ವಿದ್ವತ್ತಿದ್ರೆ ಪ್ರಪಂಚಾದ್ಯಂತ ಎಲ್ಲಿ ಬೇಕಾದ್ರೂ ಅವ್ನು ಜೀವನ ಮಾಡ್ಬೋದು, ಎಲ್ಲರೂ ಅವ್ರನ್ನ ಗೌರವಿಸ್ತಾರೆ. ಅದಕ್ಕೆ ಫಸ್ಟ್ ವಿದ್ಯೆ ಅಲ್ವಾ. ನಾವು ನಮ್ಮ ಮಕ್ಕಳು ಕೊಡಬೇಕಾಗಿರೋದು ವಿದ್ಯೆನೇ. ಆಸ್ತಿ ಮಾಡಿಟ್ರೆ ಸೋಂಬೇರಿಗಳಾಗ್ತಾರೆ, ಅದ್ರ ಬದಲು ವಿದ್ಯೆ ಕಲಿಸಿದ್ರೆ ಅವನೇ ಆಸ್ತಿ ಮಾಡ್ಕೋತಾನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸ ಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ
ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.